ಕಡೆಯ ಆ ಒಂದು ಬರಹಕ್ಕೆ ಜನ ಫುಲ್ ಫಿದಾ ಆಗಿದ್ದಾರೆ. ಬರಹ ಕಂಡು ಹೆಣ್ಣು ಮಕ್ಕಳಿಗೆ ಬೆಂಗಳೂರು ಸೇಫ್ ಅಂತ ಮಹಿಳೆಯೊಬ್ಳು ಮಾತನಾಡಿರೋ ಆಡಿಯೋ ವೈರಲ್ ಆಗ್ತಾ ಇದೆ. ಆಟೋ ಚಾಲಕನ ಹೃದಯವಂತಿಕೆಗೆ ನೆಟ್ಟಿಗರು ಫಿದಾ ಆಗಿದ್ದಾರೆ. ಕಳೆದ 2 ದಿನದಿಂದ ಇದೊಂದು ವಿಡಿಯೋ ವೈರಲ್ ಆಗ್ತಾ ಇದೆ. ಆಟೋ ಹಿಂದೆ ಈ ಲೈಸೆನ್ಸ್ ಅನ್ನು ಹಾಕೊಂಡಿರ್ತಾರಲ್ಲ, ಅಲ್ಲಿ ಒಬ್ಬ ಆಟೋ ಡ್ರೈವರ್ ಬರ್ಸಿರುವ ಪದ, ನಾನು ಒಬ್ಬ ತಂದೆ, ನಾನು ಒಬ್ಬ ಅಣ್ಣ, ನಿಮ್ಮ ಸುರಕ್ಷತೆ ನನಗೆ ಮುಖ್ಯ, ಆರಾಮ ಕುಳಿತುಕೊಳ್ಳಿ ಅಂತ ಆಟೋದಲ್ಲಿ ಬರೆದಿದ್ದಾರೆ. ಎಂಥ ಕಂಫರ್ಟ್ ಝೋನ್ ಸೃಷ್ಟಿ ಮಾಡ್ತಲ್ವ ಈ ಸಾಲುಗಳು. ಆಟೋದಲ್ಲಿದ್ದ ಬರಹವನ್ನು ಕಂಡು ನೆಟ್ಟಿಗರು ಖುಷಿಯಾಗಿ ಆ ವಿಡಿಯೋ ಮಾಡ್ಕೊಂಡು ಹಂಚ್ಕೊಳ್ತಾ ಇದ್ದಾರೆ. ಬೆಂಗಳೂರಿನ ಸಿಟಿ ಪೊಲೀಸರು ಆಟೋ ಚಾಲಕನ ಮಾಹಿತಿಯನ್ನು ಸಿಕ್ಕರೆ ತಿಳಿಸಿ ಅಂತ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ನಿಜಕ್ಕೂ ಒಂದು ಕಂಗ್ರ್ಯಾಚುಲೇಷನ್ಸ್ ಹೇಳಲೇಬೇಕು. ಯಾಕಂದರೆ ಇಂತಹ ಬರಹಗಳು ಒಂದು ರೀತಿ ಕಾನ್ಫಿಡೆನ್ಸನ್ನು, ತುಂಬ ಸುರಕ್ಷತೆಯಿಂದ ನಾವು ಇದ್ದೀವಿ ಅನ್ನುವಂತಹ ಒಂದು ವಿಚಾರವನ್ನು ಮೂಡಿಸುತ್ತೆ. ಆಮೇಲೆ ತುಂಬ ಕಡಿಮೆ ಈ ರೀತಿಯಾಗಿ. ಹಿಂದೆ ಎಲ್ಲ ಸಿನಿಮಾ ನಟರ ಫೋಟೋಗಳನ್ನು, ಅವರ ಡೈಲಾಗ್ಗಳನ್ನು ನಾವು ಅವರ ಅಭಿಮಾನಿಗಳು ಅಥವಾ ಅಮ್ಮನ ಬಗ್ಗೆ, ಅಪ್ಪನ ಬಗ್ಗೆ, ಅಣ್ಣನ ಬಗ್ಗೆ, ಹೆಂಡತಿಯ ಹೊಗಳಿಕೆ, ಮಕ್ಕಳ ಬಗ್ಗೆ ಹಿಂಗೆ ಮಾಡ್ಕೊಂಡಿರ್ತಾರೆ. ಬಟ್ ಇದೊಂದು ಮೆಸೇಜ್ ಇದೆಯಲ್ಲ ನೋಡಿ, ಅಲ್ಲಿ ಪೊಲೀಸರು ಹಂಚ್ಕೊಂಡಿದ್ದಾರೆ. ಒಂದು ಸ್ಮಾಲ್ ಮೆಸೇಜ್, ಒಂದು ಬಿಗ್ ಗೆಸ್ಚರ್ ಅಂತ. ಡೆಫಿನೆಟ್ಲಿ ಎಸ್, ಒಂದು ದೊಡ್ಡ ಸೂಚನೆಯನ್ನು ಕೊಡ್ತಾ ಇದೆ. ಬೆಂಗಳೂರಿಗರೇ ಆತನನ್ನು ತಲುಪೋಕೆ ಸಹಕರಿಸಿ ಎಂದಿದ್ದಾರೆ. ಎಲ್ಲರೂ ಸಿಕ್ಕರೆ ಅವರಿಗೆ ಎಲ್ಲರೂ ಕೂಡ ಕಂಗ್ರ್ಯಾಚುಲೇಷನ್ಸನ್ನು ಹೇಳೋಣ. ಕಂಗ್ರ್ಯಾಚುಲೇಷನ್ಸ್ ಅಲ್ಲ, ಒಂದು ದೊಡ್ಡ ಥ್ಯಾಂಕ್ಸನ್ನು ಹೇಳೋಣ. ಸಿಕ್ಕರೆ ಬೆಂಗಳೂರು ಪೊಲೀಸರಿಗೆ ಅವರ ಡೀಟೇಲ್ಸ್ನ